ಹಲೋ ಫ್ರೆಂಡ್ಸ್, ಇವತ್ತು ನಾವು ಈ ವಿಡಿಯೋದಲ್ಲಿ ಸ್ನಾತಕೋತ್ತರ ಪದವಿ ಪ್ರವೇಶಾತಿ ಕುರಿತು ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ರಾಯಚೂರು ವಿಶ್ವವಿದ್ಯಾಲಯ ಅಥವಾ ರಾಯಚೂರು ಯೂನಿವರ್ಸಿಟಿ ಕಡೆಯಿಂದ ಏನು ಮಾಡಿದ್ದಾರೆ ಅಂದರೆ ಸ್ನಾತಕೋತ್ತರ ಪದವಿ ಪ್ರವೇಶಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಯಾವಾಗ 29/8/2024ರಿಂದ. ಇಲ್ಲಿ ಏನಾಗುತ್ತೆ ಅಂದರೆ ರಾಯಚೂರು ವಿಶ್ವವಿದ್ಯಾಲಯ ವಿವಿಧ ಸ್ನಾತಕೋತ್ತರ ಇದ್ಯಾವುದೇ CBCS ಇದೆ, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. CBCS ಅಂದರೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಕರೀತಾರೆ. ಇದನ್ನು 2024-25ನೇ ಶೈಕ್ಷಣಿಕ ಸಾಲಿಗೆ ವಿಶ್ವವಿದ್ಯಾಲಯದ ಮುಖ್ಯ ಆವರಣ ಅಂದರೆ ಮೇನ್ ಕ್ಯಾಂಪಸ್ ಅಂತ ಏನು ಕರಿತೀವಲ್ಲ ಅಲ್ಲಿದೆ. ಇದು ಅಫಿಲಿಯೇಷನ್ ಸಂಲಗ್ನತೆ ಹೊಂದಿದೆ. ಯಾವುದರಿಂದ? ಸರ್ಕಾರಿ ಮತ್ತು ಖಾಸಗಿ ಮಹಾವಿದ್ಯಾಲಯಗಳಲ್ಲಿ ಪ್ರವೇಶಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಕರ್ನಾಟಕ ಸರ್ಕಾರದ UUCMS ತಂತ್ರಾಂಶದ ಮುಖಾಂತರ ನಿಗದಿತ ನಮೂನೆಯಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಅಲ್ಲಿ ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿಗಳ ಪ್ರವೇಶಾತಿಯ ಪ್ರವೇಶ ಪರೀಕ್ಷೆ ಮುಖಾಂತರ ಮಾತ್ರ ನೀಡಲಾಗುವುದು. ಪ್ರವೇಶ ಪರೀಕ್ಷೆ ಅಂದ್ರೇನು? ಇಲ್ಲಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಇದನ್ನು ನಾವು CET ಅಂತ ಕೂಡ ಕರಿತೀವಿ. ಹೌದಾ? ಇದನ್ನು ರಾಯಚೂರು ಯೂನಿವರ್ಸಿಟಿದವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ರಾಯಚೂರು ವಿಶ್ವವಿದ್ಯಾಲಯ ಆವರಣ ವಿಭಾಗಗಳಲ್ಲಿ ಹಾಗೂ ಸಂಯೋಜಿತ ಅಂದರೆ ಈಗ ಅಫಿಲಿಯೇಷನ್ ಅಂತ ಕರಿತೀವಿ ಅಲ್ಲ, ಆ ಕಾಲೇಜುಗಳಲ್ಲಿ ಲಭ್ಯವಿರುವ ಸ್ನಾತಕೋತ್ತರ ಕೋರ್ಸ್ಗಳು ಯಾವ್ಯಾವ ಅಂತ ನೋಡೋಣ. ಯಾವ್ಯಾವಿದೆ ಅಂದರೆ ಇಲ್ಲಿ ನೀವು ನೋಡ್ಬೋದು. ಕಲಾನಿಕಾಯ ಅಂದರೆ ನಾವು ಕಾಮರ್ಸ್ ಅಂತ ಕರಿತೀವಲ್ಲ, ಆ ಒಂದು ವಿಭಾಗದಲ್ಲಿ ಬರ್ತಕ್ಕಂಥದ್ದು ಕಲಾನಿಕಾಯ. ಇದರಲ್ಲಿ ಬರ್ತಕ್ಕಂಥ ಕೋರ್ಸ್ಗಳು ಯಾವ್ಯಾವ ಅಂದರೆ ಇಲ್ಲಿ ಕನ್ನಡ ಇದೆ, ಕನ್ನಡ ಆದಮೇಲೆ ಇಂಗ್ಲೀಷ್ ಆದಮೇಲೆ ಉರ್ದು ಆದಮೇಲೆ ಮತ್ತು ಪರ್ಷಿಯನ್. ಈ 4 ಭಾಗಗಳಲ್ಲಿ ಅಥವಾ ವಿಭಾಗಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಕಲಾನಿಕಾಯ ಈ MA ಕೋರ್ಸ್ಗಳು ಈ 4 ಭಾಷೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರು ಪ್ರವೇಶಾತಿಯನ್ನು ನೀಡ್ತಾ ಇದ್ದಾರೆ. ಯಾವುದರ ಮುಖಾಂತರ? ಪ್ರವೇಶ ಪರೀಕ್ಷೆ ಅಥವಾ ನಾವು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರಿತೀವಲ್ಲ, ಹೌದಾ? ಸೊ ಅದೇ ರೀತಿ ಸಮಾಜ ವಿಜ್ಞಾನ ನಿಕಾಯದಲ್ಲಿ ಯಾವ್ಯಾವ ಇದ್ದಾವೆ ಅಂದರೆ ಸೋಷಿಯಲ್ ಸೈನ್ಸ್ ಅಂತ ಹೇಳಿ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಕಲಾ ವಿಭಾಗಕ್ಕೆ ಎಲ್ಲರಿಗೂ ಗೊತ್ತಿದೆ, ಅದನ್ನು ನಾವು ಆರ್ಟ್ಸ್ ಅಂತ ಕರಿತೀವಿ. ಹೌದಾ? ಸೊ ಈ ಸಮಾಜ ವಿಜ್ಞಾನ ನಿಕಾಯ ಮೊದಲನೇದು ಕಲಾ ಆಯಿತು, ಎರಡನೇದು ಸಮಾಜ ವಿಜ್ಞಾನ ನಿಕಾಯ. ಇಲ್ಲಿ ಯಾವ್ಯಾವ ಕೋರ್ಸ್ಗಳು ಲಭ್ಯವಿದೆ ಅಂದರೆ ಮೊದಲನೇದಾಗಿ ಇತಿಹಾಸ, ಎರಡನೇದಾಗಿ ಅರ್ಥಶಾಸ್ತ್ರ, ಮೂರನೇದು ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಮಹಿಳಾ ಅಧ್ಯಯನ, ಸಮಾಜ ಕಾರ್ಯ ಮತ್ತು ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ. ಇಷ್ಟು ಕೋರ್ಸ್ಗಳನ್ನು ಎದರಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಸಮಾಜ ವಿಜ್ಞಾನ ನಿಕಾಯ, ಸೋಷಿಯಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಲ್ಲ ಅದರಲ್ಲಿ. ಮುಂದುವರೆದು ಮೂರನೇದಾಗಿ ವಿಜ್ಞಾನ ನಿಕಾಯ ಅಥವಾ ಸೈನ್ಸ್ ಕ್ರೈಟೇರಿಯಾ ಅಥವಾ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಕೊಡ್ತಾ ಇದ್ದಾರೆ ಅಂದರೆ ವಿದ್ಯುನ್ಮಾನ ಅಂದರೆ ನಾವು ಫಸ್ಟ್ ಏನಂತ ಕರಿತೀವಿ ಅಂದರೆ ಎಲೆಕ್ಟ್ರಾನಿಕ್ಸ್ ಅಂತ ಕರಿತೀವಿ. ಅದಾದಮೇಲೆ ಉಪಕರಣಾತ್ಮಕ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಅಂತ ಕರಿತೀವಿ. ಅದಾದಮೇಲೆ ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್. ಅದಾದಮೇಲೆ ರಸಾಯನಶಾಸ್ತ್ರ ಅಂದರೆ ನಮಗೆಲ್ಲ ಗೊತ್ತಿದೆ, ಕೆಮಿಸ್ಟ್ರಿ ಅಂತ. ಅದಾದಮೇಲೆ ಇನ್ನೊಂದು ಯಾವುದಿದೆ ಕೋರ್ಸು ಗಣಿತಶಾಸ್ತ್ರ, ಮ್ಯಾಥಮೆಟಿಕ್ಸ್. ಇನ್ನೊಂದು ಗಣಕ ವಿಜ್ಞಾನ ಅಂದರೆ ಕಂಪ್ಯೂಟರ್ ಸೈನ್ಸ್ ಅಂತ ಕರಿತೀವಿ. ಅದಕ್ಕೆ ಬಿಟ್ಟು ಇನ್ನೊಂದು ಯಾವುದಂದರೆ ಸಸ್ಯಶಾಸ್ತ್ರ ಅಂದರೆ ಬಾಟ್ನಿ ಅಂತ ಕರಿತೀವಿ. ಪ್ರಾಣಿಶಾಸ್ತ್ರ ಜಿಯಾಲಜಿ, ಸೂಕ್ಷ್ಮಶಾಸ್ತ್ರ ಮೈಕ್ರೋಬಯಾಲಜಿ ಮತ್ತು ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ. ಗ್ರಂಥಾಲಯ ಲೈಬ್ರರಿ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಕರಿತೀವಲ್ಲ, ಅದನ್ನು ನಾವು ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಅಂತ ಕರಿತೀವಿ. ನಾಲ್ಕನೇದು ಯಾವುದಿದೆ ವಾಣಿಜ್ಯ ನಿಕಾಯ ಅಂದರೆ ಕಾಮರ್ಸ್ ಡಿಪಾರ್ಟ್ಮೆಂಟ್. ಇದರಲ್ಲಿ ಯಾವುದಿದೆ ಅಂದರೆ MCOM ಒಂದೇ ಇದೆ, ಇಲ್ಲಿ ಮಾಸ್ಟರ್ ಆಫ್ ಕಾಮರ್ಸ್. ಇದರಲ್ಲಿ MCOM ಒಂದೇ ಇದೆ, ವಾಣಿಜ್ಯ ಅಂತ ಒಂದೇ ಮಾತ್ರ ಇದೆ. ಹೌದಾ? ಮುಂದುವರಿದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಿದೆ, ಏನಿದೆ ಇದನ್ನು ಒನ್ ಬೈ ಒನ್ ನೋಡೋಣ. ಮೊದಲನೇದಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಅಂತಂದರೆ ಅಭ್ಯರ್ಥಿಗಳು UUCMS ವೆಬ್ಸೈಟ್ ಅಂತ ಎಲ್ಲರಿಗೂ ಗೊತ್ತಿದೆ. ಯೂನಿಫೈಡ್ ಯೂನಿವರ್ಸಿಟೀಸ್ ಕಾಮನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದು ವೆಬ್ಸೈಟ್ ಇದೆ. ಅದರ ಮೂಲಕ ನಾವು ಸಂಬಂಧಿತ ಕೋರ್ಸ್ಗಳಿಗೆ ಏನು ಮಾಡಬೇಕು, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಇದು ಪ್ರಾರಂಭವಾಗೋದು ಯಾಕಂದರೆ 2/9/2024 ಅಂದರೆ ಸೋಮವಾರದಿಂದ. ಆನ್ಲೈನ್ನಲ್ಲಿ ಭರ್ತಿ ಮಾಡಿದ್ದ ಸ್ನಾತಕೋತ್ತರ ಪದವಿಯ ಪ್ರವೇಶಾತಿ ಅರ್ಜಿ ಮತ್ತು ಸ್ನಾತಕ ಪದವಿಯ ಎಲ್ಲ ಅಂಕಪಟ್ಟಿಗಳು ಅಂದರೆ ಮಾರ್ಕ್ಸ್ ಕಾರ್ಡ್ ಹಾಗೂ ಸಂಬಂಧಪಟ್ಟ ದಾಖಲಾತಿಗಳು
ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸೋ ಕೊನೆಯ ದಿನಾಂಕ 30/9/2024 ಅಂದರೆ ಸೋಮವಾರ. ಅಂದರೆ ನಮ್ಗೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅವರು 29 ದಿನ ನಮಗೆ ಟೈಮ್ ಕೊಡ್ತಾ ಇದ್ದಾರೆ ಅವರು. ಹೌದಾ? ಸೊ ಎಲ್ಲ ಅಂಕಪಟ್ಟಿಗಳು ಅಂತಂದರೆ ಈಗ MSc MCom ಅಥವಾ PG ಕೋರ್ಸ್ಗಳಿಗೆ ಏನಂದರೆ ಎಲ್ಲ ಡಾಕ್ಯುಮೆಂಟ್ಸ್ ಏನೇನು ಬೇಕಂತಂದರೆ ಕ್ಯಾಟಗರಿ ಸರ್ಟಿಫಿಕೇಟ್. ಫಸ್ಟ್ ಏನು ಕ್ಯಾಟಗರಿ ಸರ್ಟಿಫಿಕೇಟ್, ಸೆಕೆಂಡು ಇನ್ಕಮ್ ಕಾಸ್ಟು, ನಾನು ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೀನಿ, ಇನ್ಕಮ್ ಕಾಸ್ಟು. ಅದಾದಮೇಲೆ ಆಧಾರ್ ಕಾರ್ಡು ಇಲ್ಲಿ ಕಂಪಲ್ಸರಿ ಬೇಕದು ನೀವು SMS ಮಾಡಬೇಕಾದ್ರೆ ಆಧಾರು. ಮತ್ತು ಅದಕ್ಕೆ ಬಿಟ್ಟು ಇನ್ನು ಏನಂತಂದರೆ ನಿಮ್ಮದು SSLC, ಮತ್ತು ಅದಕ್ಕೆ ಬಿಟ್ಟು SSLC ಆದಮೇಲೆ PUC ಆದಮೇಲೆ ನಿಮ್ಮದು ಅಂಡರ್ ಗ್ರಾಜುಯೇಟ್ ಅಥವಾ ನಾವು ಡಿಗ್ರಿ ಅಂತ ಕರಿತೀವಿ, ಈ ಡಿಗ್ರಿದು ಮಾರ್ಕ್ಸ್ ಕಾರ್ಡ್. ಹೌದಾ? ಆಮೇಲೆ ಇದಾದಮೇಲೆ ಏನಂದರೆ TC ತರಬೇಕು ನಿಮ್ಮದು. ಎಲ್ಲಿದು ನೀವು ಎಲ್ಲಿ ಡಿಗ್ರಿ ಕಲ್ತಿರ್ತೀರಿ ಆ ಕಾಲೇಜು TC ತರಬೇಕು ಒರಿಜಿನಲ್. ಹೌದಾ? ಸೊ ಅದಾದಮೇಲೆ ನೀವು ಫೋಟೋ ತಗೋಬೇಕು, ಫೋಟೋ ನಿಮ್ಮದು ಪೋರ್ಟ್ರೇಟ್ ಫೋಟೋ. ಹೌದಾ? ಭಾವಚಿತ್ರ ಪೋರ್ಟ್ರೇಟ್ ಫೋಟೋ ತಗೋಬೇಕು. ಮತ್ತು ಈ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಏನು ಮಾಡ್ಬೇಕಂದ್ರೆ ಆನ್ಲೈನಲ್ಲಿ ಭರ್ತಿ ಮಾಡಬೇಕು. ಈಗ ಏನು ಹೇಳಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಅದು ತೊಗೊಂಡೋಗಿ ಹಾಕಬೇಕು. ಯಾವ ಟೈಮ್ ಒಳಗೆ 2ನೇ ತಾರೀಕು ಹಿಡ್ಕೊಂಡು 30ನೇ ತಾರೀಕು ತನಕ. ಇಲ್ಲೊಂದು ಸೂಚನೆ ಕೊಟ್ಟಿದ್ದಾರೆ ಅವರು, ಏನಂತಂದರೆ ರಾಯಚೂರು ವಿಶ್ವವಿದ್ಯಾಲಯ ಹಾಗೂ ಸಂಯೋಜಿತ ಕಾಲೇಜುಗಳಲ್ಲಿ ವಿಷಯವಾರು ಪ್ರವೇಶಾತಿ ಸಂಖ್ಯೆ ಹಾಗೂ ಅರ್ಹತೆ ಮಾನದಂಡಗಳು ಮಾಹಿತಿ ವಿಶ್ವವಿದ್ಯಾಲಯದ ಜಾಲತಾಣದಲ್ಲಿ ಕೊಟ್ಟಿರ್ತಾರೆ ಅವರು, ಯೂನಿವರ್ಸಿಟಿ ರಾಯಚೂರಿನಲ್ಲಿ ಅಂತ. ಅದು ನಾನು ಕೆಳಗಡೆ ಕೊಟ್ಟಿರ್ತೀನಿ, ನೀವು ನೋಡ್ಕೋಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಕಮೆಂಟ್ ಬಾಕ್ಸಲ್ಲಿ. ಹೌದಾ? ಸೊ ನೆಕ್ಸ್ಟ್ ಏನಂದರೆ ಅರ್ಜಿಗಳನ್ನು ಆನ್ಲೈನ್ ಪೋರ್ಟಲ್ ಮೂಲಕ ಸಲ್ಲಿಸಲು ಮಾರ್ಗಸೂಚಿಗಳು. ಹಾಗಂದರೆ ನೀವು ಆನ್ಲೈನಲ್ಲಿ ಹಾಕೋಬೇಕಾದ್ರೆ ಏನೇನು ಮಾಡಬೇಕು ಅಂತ ಅದನ್ನು ನಾವು ಒನ್ ಬೈ ಒನ್ ನೋಡೋಣ. ಮೊದಲನೇದಾಗಿ ಏನಂತಂದರೆ ಇಲ್ಲಿದೆ ನೋಡಿ, ಫಸ್ಟ್ ಏನು ಮಾಡಬೇಕು ಅಂತಂದರೆ ನಾವು ಏನು ಮಾಡಬೇಕಂದ್ರೆ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ಅರ್ಜಿಗಳನ್ನು ಸಲ್ಲಿಸ ಬಯಸುವ ಅಭ್ಯರ್ಥಿಗಳು ಕ್ಯಾಂಡಿಡೇಟ್ಗಳು ಆನ್ಲೈನ್ ಪೋರ್ಟಲ್ನಲ್ಲಿ ucmskarnataka.government.in/login/index ಮೂಲಕವೇ ಅರ್ಜಿಗಳನ್ನು ಸಲ್ಲಿಸುವುದು. ಅಂದರೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಆನ್ಲೈನಲ್ಲಿ ತೊಗೊಳ್ಳಲ್ಲ ಅವರು, ಯಾಕಂದರೆ ಮೂಲಕವೇ ಅಂತ ಕೇಳಿದ್ದಾರೆ. ಮೂಲಕವೇ ಅಂದರೆ ಓನ್ಲಿ ಆನ್ಲೈನ್ ಅಪ್ಲಿಕೇಶನ್. ಹೌದಾ? ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದರಲ್ಲಿ ಯೂಸರ್ ಮ್ಯಾನುವಲ್ ಅಂತ ಇರ್ತದೆ, ಅದನ್ನು ನೋಡ್ಬೋದು. ಸೊ ಇದು ಒಂದನೇದಾಯಿತು. ಎರಡನೇದು ಏನಂತಂದರೆ ಒಂದಕ್ಕಿಂತ ಹೆಚ್ಚಿನ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸ ಬಯಸುವ ಅಭ್ಯರ್ಥಿಗಳು. ಅಂದರೆ ಈಗ ಕೆಲವೊಬ್ರು ಏನು ಮಾಡ್ತಿರ್ತಾರೆ ಅಂದರೆ ಎನಿ ಡಿಗ್ರಿ ಕೋರ್ಸ್ಗಳನ್ನು ಮಾಡ್ತಿರ್ತಾರೆ. ಎನಿ ಡಿಗ್ರಿ ಅಂದರೆ ಈಗ ಜರ್ನಲಿಸಮ್ ಆಗಿರ್ಬೋದು. ಜರ್ನಲಿಸಮ್ ಏನಿದೆ ಅಂದರೆ ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ ಇದೇನಿದೆ ಅಂದರೆ ಎನಿ ಡಿಗ್ರಿ ಕೋರ್ಸ್ ಇದೆ. ಇದೇನಿದೆ ಅಂದರೆ ಎನಿ ಡಿಗ್ರಿ ಕೋರ್ಸ್. ಈ ಕೋರ್ಸ್ BA ಮಾಡಿದವರು ಮಾಡ್ಬೋದು, BCom ಮಾಡ್ಬೋದು, BSc ಮಾಡಿದವರು ಮಾಡ್ಬೋದು. ಅದಕ್ಕೆ ಇದನ್ನೇ ಎನಿ ಡಿಗ್ರಿ ಕೋರ್ಸ್ ಅಂತ ಕರೀತಾರೆ. ಅದಕ್ಕೆ ಇವರು ಇಲ್ಲಿ ಏನು ಅಂತ ಇದ್ದಾರೆ ಅಂತಂದರೆ ಮೊದಲನೇದಾಗಿ ಒಂದಕ್ಕಿಂತ ಹೆಚ್ಚಿನ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸ ಬಯಸುವ. ಅಂದರೆ ಈಗ ನನಗೆ MA ಬೇಕಾಗಿದೆ ಅಂದರೆ MA ಕನ್ನಡ ಬೇಕಾಗಿದೆ, ಅದ್ರ ಜೊತೆ ನನಗೆ MA ಅದರೊಳಗೆ ಏನು ಸೋಷಿಯಲ್ ಸೈನ್ಸ್ ಒಳಗೆ ನನಗೆ ಜರ್ನಲಿಸಮ್ನೂ ಮಾಡಬೇಕಾಗಿದೆ ನನಗೆ. ಅಂದರೆ ನಿಮಗೆ ಗೊತ್ತಿರಲ್ಲ ನಿಮ್ಮ ಕೋರ್ಸು ಸಿಗ್ತದೋ ಇಲ್ಲೋ ಅಂತೇಳಿ, ಯಾಕಂದರೆ ಸೀಟ್ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಹೌದಾ? ಸೊ ಅದಕ್ಕೆ ಏನು ಮಾಡ್ಬೇಕಂದ್ರೆ ಅಭ್ಯರ್ಥಿಗಳು ಇಚ್ಛಿಸಿದ ಕೋರ್ಸ್ಗಳನ್ನು ಆಯ್ಕೆಕೊಂಡು ಪ್ರತ್ಯೇಕವಾಗಿ ಶುಲ್ಕ ಪಾವತಿಸಿ ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು, ನೋ ಆಫ್ಲೈನ್. ಹೌದಾ? ಡಾಕ್ಯುಮೆಂಟ್ಸ್ ಮಾತ್ರ ಕೊಡ್ಬೇಕು ನೀವು ಆಫ್ಲೈನ್ ಹೋಗಿ, ಅಂದರೆ ಅರ್ಜಿ ನಿಮಗೆ ಆಫ್ಲೈನ್ ಸಿಗಲ್ಲ ಅಂತ ಹೇಳ್ತಾರೆ ಅವರು ಅಷ್ಟೇ. ಹೌದಾ? ಇದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು. ನೆಕ್ಸ್ಟ್ ಥರ್ಡ್ ಪಾಯಿಂಟ್. ಇಲ್ಲೇನಂದರೆ ಅರ್ಜಿ ಶುಲ್ಕ ಎಷ್ಟದ ಅಂದರೆ 800 ರೂಪಾಯಿ. ಕರ್ನಾಟಕ ನಿವಾಸಿಯಾದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 OBC ಪ್ರವರ್ಗ 1 ಮತ್ತು ಕ್ಯಾಟಗರಿ 1 ಅಂತ ಕರಿತೀವಿ. ಮತ್ತು ತೃತೀಯ ಲಿಂಗಿಗಳು ಟ್ರಾನ್ಸ್ಜೆಂಡರ್ ಅಂತ ಕರಿತೀವಿ. ಅವ್ರಿಗೆ ಎಷ್ಟು ಅಂದರೆ ಫೀಸ್ 400. ಅವ್ರಿಗೆ ಬಿಟ್ಟು ಬಾಕಿ ಎಲ್ಲ ಕ್ಯಾಟಗರಿಗಳು ಏನದ ಅಂದರೆ 800 ರೂಪಾಯಿ ಅದ. ಇವುಗಳನ್ನು ಆನ್ಲೈನಲ್ಲಿ ತಿಳಿಸಿರುವ ಲಿಂಕ್ಗಳನ್ನು ಬಳಸಿ ಪಾವತಿಸುವುದು. ಆನ್ಲೈನಾಗ ನಿಮ್ಮ ಲಿಂಕ್ ಕೊಡ್ತಾರೆ, ಲಿಂಕ್ನ ಏನು ಮಾಡ್ಬೇಕಂದ್ರೆ ನೀವು ಅಮೌಂಟ್ ಏನು ಮಾಡಬೇಕು, ಫೀಸ್ನ ಕಟ್ಟಬೇಕು. ಅದು ಯಾವುದು? ಅಪ್ಲಿಕೇಶನ್ ಫೀಸ್. ಓಕೆ,
1 2 3. ನೆಕ್ಸ್ಟ್ ಅದು 4. ಫೋರ್ತ್ ಪಾಯಿಂಟ್ ಏನಂದರೆ ಅರ್ಹತೆ. ವಿಶ್ವವಿದ್ಯಾಲಯದ ಸಂಯೋಜಿತ ಕಾಲೇಜುಗಳ ಪಟ್ಟಿ. ಸಂಯೋಜಿತ ಕಾಲೇಜುಗಳಂದರೆ ಯಾವ್ಯಾವ ಕಾಲೇಜಿನಲ್ಲಿ ಕೋರ್ಸಸ್ಗಳಿದ್ದೇವೆ, ಹೌದಾ, ಒಂದನೇದು. ಎರಡನೇದು ಕೋರ್ಸ್ನ ಶುಲ್ಕ, ಅಂದರೆ ಫೀಸ್ ಎಷ್ಟಿದೆ ನಿಮ್ಮದು. ಯಾವುದೋ ಈ ಪೋಸ್ಟ್ ಗ್ರಾಜ್ಯುಯೇಷನ್ ಸ್ನಾತಕೋತ್ತರ ಪದವಿ ಮಾಡತ್ತೀವಿ ಅಂದ್ರೆ ಅದ್ರ ಫೀಸ್ ಎಷ್ಟಿತ್ತು ಅಂದರೆ ನಮ್ಗೆ ಗೊತ್ತಿರಬೇಕು. ಈ ವಿವರಗಳ ಬಗ್ಗೆ ರಾಯಚೂರು ವಿಶ್ವವಿದ್ಯಾಲಯ ಜಾಲತಾಣ ರಾಯಚೂರು ಯೂನಿವರ್ಸಿಟಿ.nac.in ನಲ್ಲಿ ನೋಡ್ಬೋದು. ಇದರಲ್ಲಿ ಏನು ಮಾಡ್ತಾರೆ ಅಂದ್ರೆ ಡೀಟೇಲ್ಸಾಗಿ ಕೊಟ್ಟರೆ ನಾನು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಕೂಡ ಮಾಡ್ತೀನಿ. ನೀವು ಕಮೆಂಟ್ಸ್ನಾಗ ಹೇಳಿದ್ರೆ ಅಂದ್ರೆ ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಕೂಡ ಮಾಡ್ತೀನಿ. ನೆಕ್ಸ್ಟ್ ಏನಂದರೆ ಐದನೇ ಪಾಯಿಂಟ್ನಲ್ಲಿ ಏನಂದರೆ 2024 ಸಾಲಿಗೆ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ದಿನಾಂಕ 30/9/2024 ಕೊನೆಯ ದಿನಾಂಕ. ಅಂದರೆ ಸೆಪ್ಟೆಂಬರ್ 2ನೇ ತಾರೀಕು ಸೋಮವಾರ ಹಿಡ್ಕೊಂಡು ಸೆಪ್ಟೆಂಬರ್ 30ನೇ ತಾರೀಕು ಸೋಮವಾರ ಹಿಡ್ಕೊಂಡು ಏನದ ಅಂದರೆ ನಮಗೆ ಟೈಮ್ ಅದ. ಈ ಲಾಸ್ಟ್ ಡೇಟ್ ಅದಾದ. ನೆಕ್ಸ್ಟ್ ಪಾಯಿಂಟ್ ಏನಂದರೆ 6ನೇದು, ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ USMSನಲ್ಲಿ ಮುಖಾಂತರ ಕೋರ್ಸ್ಗೆ ಸಲ್ಲಿಸಿದ ಅರ್ಜಿಗಳ ಮುದ್ರಿತ ಕಾಪಿ ಅಂದರೆ ಹಾರ್ಡ್ ಕಾಪಿ ಅಂದರೆ ಏನಂತಾರೆ ಅಂದರೆ ಈಗ ನೀವು ಏನೇನು ಕೊಟ್ಟಿರ್ತೀರಿ ಅಲ್ಲಿ ಅಪ್ಲಿಕೇಶನ್ ಹಾಕಾಗ, ಆನ್ಲೈನ್ ಅಪ್ಲಿಕೇಶನ್ ಹಾಕಾಗ SLC ಮಾರ್ಕ್ಸ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು, ಡಿಗ್ರಿ TC, ಆಧಾರ್ ಕಾರ್ಡು, ಇನ್ಕಮ್ ಕಾಸ್ಟು, ಬ್ಯಾಂಕ್ ಪಾಸ್ಬುಕ್ಕು, ಇವೆಲ್ಲ ಡಾಕ್ಯುಮೆಂಟ್ಸ್ ಏನಿರ್ತಾವ ಇದು ಏನು ಮಾಡ್ಬೇಕಂದ್ರೆ ಸ್ವಯಂ ದೃಢೀಕರಿಸಿದ ದಾಖಲೆಗಳನ್ನು ತಕ್ಷಣವೇ ಖುದ್ದಾಗಿ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ದಿನಾಂಕ ಲಾಸ್ಟ್ ಡೇಟ್ ಯಾವ್ದಿರುತ್ತೆ ಅದರೊಳಗಾಗಿ ಏನು ಮಾಡ್ಬೇಕಂದ್ರೆ ಸಂಬಂಧಪಟ್ಟ ವಿಭಾಗದ ಮುಖ್ಯಸ್ಥರಿಗೆ ಕಳಿಸ್ಬೇಕು. ಸ್ನಾತಕೋತ್ತರ ವಿಭಾಗ ರಾಯಚೂರು ವಿಶ್ವವಿದ್ಯಾಲಯ ರಾಯಚೂರು ಈ ವಿಳಾಸಕ್ಕೆ ಏನು ಮಾಡಬೇಕು ಸಲ್ಲಿಸಬೇಕು. ಸಂಬಂಧಪಟ್ಟ ವಿಭಾಗಗಳ ಮುಖ್ಯಸ್ಥರು ಅಂದ್ರೆ ಈಗ ಜರ್ನಲಿಸಮ್ ತಗೋರಿ ಎಕ್ಸಾಂಪಲ್, ಜರ್ನಲಿಸಮ್ ವಿಭಾಗದ ಮುಖ್ಯ ಅಂದರೆ HOD ಯಾರು ಇರ್ತಾರೆ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾರು ಇರ್ತಾರೆ ಅವ್ರಿಗೆ ಕೊಡಬೇಕು. ಕನ್ನಡ ಮಾಡತ್ತೀರಿ MA ಕನ್ನಡ ಮಾಡತ್ತೀರಿ ಕನ್ನಡ ಡಿಪಾರ್ಟ್ಮೆಂಟ್ ಯಾರು HOD ಇರ್ತಾರೆ ಅವ್ರಿಗೆ ಕೊಡಬೇಕು. ಮುಖ್ಯಸ್ಥರು ಅಂದ್ರೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಅವ್ರಿಗೆ ಏನು ಕರೀತಾರೆ HOD ಅಂತೇಳಿ ಕರೀತಾರೆ, ಹೌದಾ. ಈ ಹಾರ್ಡ್ ಕಾಪಿಗಳು ಏನು ಮಾಡಬೇಕು ಎಲ್ಲಾನು ಸ್ವಯಂ ದೃಢೀಕರಿಸಬೇಕು. ಸ್ವಯಂ ದೃಢೀಕರಿಸಬೇಕಂದ್ರೆ ಸೆಲ್ಫ್ ಅಟೆಸ್ಟೇಷನ್ ಅಂತ ಕರಿತೀವಿ. ಯಾಕಂದ್ರೆ ಡಿಗ್ರಿ ಮುಗಿದ್ಮೇಲೆ ನಡೀತದೆ ನಾವು ಅಟೆಸ್ಟೇಷನ್ ಮಾಡಬೇಕು. ಅಟೆಸ್ಟೇಷನ್ ಅದರ ಮೇಲೆ ಅಂದರೆ ಜೆರಾಕ್ಸ್ಗಳ ಮೇಲೆ, ಹೌದಾ, ಮತ್ತು ಒರಿಜಿನಲ್ ಮೇಲೆಗಳು ಮಾಡಂಗಿದ್ರಿ. ಜೆರಾಕ್ಸ್ ಮೇಲೆ ಏನು ಮಾಡಬೇಕು ಅಟೆಸ್ಟೇಷನ್ ಮಾಡಿ ಹಾರ್ಡ್ ಕಾಪಿಗಳು ಕೊಡಬೇಕು, ಹೌದಾ. ಆನ್ಲೈನಾಗಿ ಅಪ್ಲಿಕೇಶನ್ ಹಾಕಬೇಕು. ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಅದ್ರ ಪ್ರಿಂಟ್ ತೊಗೊಂಡು ಅದ್ರ ಜೊತೆ ಡಾಕ್ಯುಮೆಂಟ್ಸ್ ಹಚ್ಚಿ ಯಾರಿಗೆ ಕೊಡಬೇಕು HOD ಕೊಡ್ಬೇಕು. ನೀವು ಹೋಗೋದಾಗಿಲ್ಲ ಅಂದ್ರೆ ಏನು ಮಾಡಿರಿ ಸ್ಪೀಡ್ ಪೋಸ್ಟ್ ಮಾಡಿರಿ. ಇಲ್ಲಿ ಕೊಟ್ಟ ನೋಡಿ, ಇಲ್ಲಿ ಸ್ಪೀಡ್ ಪೋಸ್ಟ್ ಮುಖಾಂತರ ಲಾಸ್ಟ್ ಡೇಟಿನೊಳಗೆ ಕಳಿಸ್ಕೊಡ್ಬೇಕು ಅವ್ರು ಯಾರಿಗೆ ಯೂನಿವರ್ಸಿಟಿದವ್ರಿಗೆ, ಹೌದಾ. ನೆಕ್ಸ್ಟ್ ಯಾವ ಪಾಯಿಂಟ್ ನೋಡೋಣ ಈಗ. ನೆಕ್ಸ್ಟ್ ಪಾಯಿಂಟ್ ಯಾವುದಂದ್ರೆ 7th, ಹೌದಾ. 7th ಒಳಗೆ ಏನೇನು ಕೊಟ್ಟಾನ ಅಂಥೇಳಿ ನೋಡೋಣ, ಹೌದಾ. 7th ಒಳಗೆ ಏನೇನು ಕೊಟ್ಟಾನಂದರೆ 7th ಪಾಯಿಂಟ್ ನೋಡ್ರಿ. ಅಂತಿಮ ದಿನಾಂಕದ ನಂತರ ಸಲ್ಲಿಸುವ, ಲಾಸ್ಟ್ ಡೇಟ್ ಆದಮೇಲೆ ಮತ್ತು ಅಪೂರ್ಣ ಅರ್ಜಿಗಳನ್ನು ಅಂದರೆ ಇನ್ಕಂಪ್ಲೀಟ್ ಅರ್ಜಿಗಳು ಯಾವುದೇ ಸೂಚನೆ ನೀಡದೆ ತಿರಸ್ಕರಿಸಲಾಗುವುದು. ಅವ್ರೇನು ಮಾಡ್ತಾರೆ ಅಂದ್ರೆ ನಿಮಗೇನೂ ಹೇಳಲ್ಲ ಅವರು. ಲಾಸ್ಟ್ ಡೇಟ್ ಮುಗೀತಂದ್ರೆ ಮುಗೀತು. ಲಾಸ್ಟ್ ಡೇಟ್ ತನಕ ಟೈಮ್ ಕೊಟ್ಟಿವಿ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮ ತಪ್ಪದ, ನೀವು ಮಾಡ್ಕೋಬೇಕಾಗಿತ್ತು ಅಂತ ಏನು ಮಾಡ್ತಾರೆ ಅವರು. ನಿಮ್ಗೆ ಏನು ಬೇಕು ಕಳಿಸಲ್ಲ ಅವರು. SMS ಕಳಿಸಲ್ಲ, ಇಮೇಲು ಕಳಿಸಲ್ಲ. ನೋ SMS, ನೋ ಇಮೇಲ್, ಡೈರೆಕ್ಟ್ ಅಪ್ಲಿಕೇಶನ್ ರಿಜೆಕ್ಟ್. ಅರ್ಥ ಆಯಿತು. ನೋ ಅಪ್ಲಿಕೇಶನ್, ನೋ SMS, ಡೈರೆಕ್ಟ್ ಏನರ್ಥ ರಿಜೆಕ್ಟ್ ಆಗಿಬಿಡ್ತದೆ ಏನು ಅಪ್ಲಿಕೇಶನ್. ಓಕೆ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ 8ನೇ ಪಾಯಿಂಟ್ ಏನಂದರೆ USMSನಲ್ಲಿ ಆನ್ಲೈನ್ ಮೂಲಕ ಸಲ್ಲಿಸಿರುವ ಅರ್ಜಿಗಳನ್ನು ಮಾತ್ರ ಸೀಟುಗಳ ಆಯ್ಕೆಗಾಗಿ ಪರಿಗಣಿಸಲಾಗುವುದು. ನೀವು ಆನ್ಲೈನ್ನಾಗ ಏನು ಹಾಕಿರ್ತಾರೆ ಅಪ್ಲಿಕೇಶನ್ ಅದಕ್ಕೆ ಮಾತ್ರ ಏನು ಮಾಡ್ತಾರೆ ಸೀಟ್ಗಳು ಕೊಡ್ತಾರೆ ಇಲ್ಲಿ. ನೆಕ್ಸ್ಟ್ ಏನಂತಂದ್ರೆ ಆಫ್ಲೈನ್ ಮೂಲಕ ಬರುವ ಅರ್ಜಿಗಳನ್ನು ಯಾವುದೇ ಕಾರಣಕ್ಕೂ ಸ್ವೀಕರಿಸಲಾಗುವುದಿಲ್ಲ. ನೋಡ್ರಿ, ಆಫ್ಲೈನ್ ಅರ್ಜಿ ಅಂದರೆ ನೀವು ಕಾಲೇಜ್ನ ಹೋಗಿ ಅಪ್ಲಿಕೇಶನ್ ತೊಗೋತೀರ. ಯಾವುದು ಕಾಲೇಜ್ನ ಹೋಗಿ ಅಪ್ಲಿಕೇಶನ್ ತೊಗೋತೀರಿ. ಈ ಅಪ್ಲಿಕೇಶನ್ ಆಫ್ಲೈನ್ ಅಂತ ಕರೀತಾರೆ. ಒಂದು ಪೇಪರ್ ಕೊಡ್ತಾರೆ ನಿಮಗೆ, ಆ ಪೇಪರ್ ಮೇಲೆ ಏನು ಮಾಡಬೇಕು ಪೆನ್ನ ಪೇಪರ್ ಎಲ್ಲ ಏನು ಮಾಡಬೇಕು ತುಂಬಬೇಕು. ಇದಕ್ಕೆ ಆಫ್ಲೈನ್ ಅಂತಾರೆ. ಆನ್ಲೈನ್ ಅಂದ್ರೆ ನೀವು ಇಂಟರ್ನೆಟ್ನ ದುಕಾನಿಗೆ ಹೋಗಿ ತುಂಬಿ ಏನು ಮಾಡಬೇಕು ಅಪ್ಲಿಕೇಶನ್ ಅದು ಪ್ರಿಂಟ್ಔಟ್ ತಗೋಬೇಕು ನಿಮ್ಮದು. ಅದು ಆನ್ಲೈನ್, ಇದು ಆಫ್ಲೈನ್, ಹೌದಾ. ಬರುವ ಅರ್ಜಿಗಳನ್ನು ಕಾರಣಕ್ಕೂ ಅವ್ರು ತಗೊಳ್ಳಲ್ಲ, ಆನ್ಲೈನ್ ಹಾಕ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್ 10th ಪಾಯಿಂಟ್ ಏನಂದರೆ
ಎಲ್ಲ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ಪ್ರವೇಶ ಪರೀಕ್ಷೆಯನ್ನು ಕಡ್ಡಾಯವಾಗಿ ನಡೆಸಲಾಗುವುದು. ಏನು ಹೇಳ್ತಾರೆ? ಪ್ರವೇಶ ಪರೀಕ್ಷೆಯನ್ನು ಕಡ್ಡಾಯವಾಗಿ ನಡೆಸಲಾಗುವುದು. ಅಂದರೆ ನಾನು ಹೇಳ್ದಲ್ಲ ಅವಾಗ ನಿಮಗೆ CET ಅಂದ್ರೆ ನಾನು ಹೇಳ್ದೆ CET ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ ಹೇಳ್ದಲ್ಲ, ಅದೇನು ಮಾಡ್ತಾರೆ ಅಂದ್ರೆ ಅವರು ತಗೋತಾರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಅದೇನು ಮಾಡ್ತಾರೆ ಅಂದ್ರೆ ಇಲ್ಲಿ 10ನೇ ಪಾಯಿಂಟ್ನಾಗ ಕೊಟ್ಟಾರ ಅವರು. ಇದೇನದ ಅಂದ್ರೆ ಪ್ರವೇಶ ಪರೀಕ್ಷೆ ಅಂದರೆ CET ಬರೆದ್ರೆ ಹೋಗ್ಬೇಕು ನೀವು. CET ಬರೆದ್ರೆ ಮಾತ್ರ ಅಲ್ಲಿ ರ್ಯಾಂಕ್ ಮಾತ್ರ ಅದ್ರಾಗ ಮಾತ್ರ ಹಿಂಗೇನು ಕೊಡ್ತಾರೆ, ಸೀಟ್ಗಳು ಕೊಡ್ತಾರೆ ಅವರು, ಯಾರು ಯೂನಿವರ್ಸಿಟಿದವರು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಇನ್ನೊಂದೇನು ಕೊಟ್ಟ ಬ್ರಾಕೆಟ್ನ ಅಂದ್ರೆ ವಿವರಗಳಿಗೆ ವಿಶ್ವವಿದ್ಯಾಲಯ ಜಾಲತಾಣದ ಗಳಲ್ಲಿ ಅವರನ್ನು ಮಾಡಿರ್ತಾರೆ, ಒಂದು PDF ಕೊಟ್ಟಿರ್ತಾರೆ. ಯಾವುದು? ಸ್ನಾತಕೋತ್ತರ ಪದವಿ ಪ್ರವೇಶಾತಿ ಅಂತೇಳಿ 2024-25 ಸಾಲಿಗೆ ಏನು ಮಾಡಿರ್ತಾರೆ, ಒಂದು PDF ಕೊಟ್ಟಿರ್ತಾರೆ. ಆ PDF ಒಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ನೋಡ್ಬೇಕು ಏನು ಕೊಟ್ಟಿರ್ತಾರೆ ಅಂದ್ರೆ ಪ್ರವೇಶ ಪರೀಕ್ಷೆ ಏನು ಕೊಟ್ಟಿರ್ತಾರೆ ಅಂದ್ರೆ ಇಲ್ಲಿ ಒಂದು ಸಿಲೆಬಸ್ ಕೊಡ್ಬೋದು. ಸಿಲೆಬಸ್ ಒಳಗೆ ಯಾವ್ಯಾವ ಅದಾವೆ ಏನೇನಿಲ್ಲ ಅಂತ ಹೇಳಿದ್ರೆ ಆ ಸಿಲೆಬಸ್ ನಾವು ಓದ್ಕೋಬೇಕು. ಓದ್ಕೊಂಡು ಏನು ಮಾಡಬೇಕು, ಎಕ್ಸಾಮ್ ಬರೀಬೇಕು. ಅಷ್ಟರ ಮೇಲೆ ಏನಿರ್ತದೆ ಅಂತಂದ್ರೆ CET ಕ್ವಶನ್ಸ್. CET ಒಳಗೆ ಬರ್ತಕ್ಕಂಥ ಕ್ವಶನ್ಸ್ ಏನು ಮಾಡಿರ್ತಾರೆ ಅಂದ್ರೆ ಅಲ್ಲಿ ನಿಮ್ಗೆ ಸಿಲೆಬಸ್ ಕೊಟ್ಟಿರ್ತಾರೆ. ಇದರಾಗ ಅವ್ರು ಆಫ್ಲೈನ್ ಏನು ಕೊಟ್ಟಿರ್ತಾರಲ್ಲ ಅವ್ರದ್ದು PDF, ಯೂನಿವರ್ಸಿಟಿ PDF ಅಥವಾ ನೋಟಿಫಿಕೇಶನ್ ಅದೇನು ಕರಿತೀವಲ್ಲ, ಈ PDFದಾಗ ಏನು ಮಾಡಿರ್ತಾರೆ ಅಂದ್ರೆ ಅವರು ಸಿಲೆಬಸ್ ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ಪ್ರವೇಶ ಪರೀಕ್ಷೆ ಬಗ್ಗೆ. ಪ್ರವೇಶ ಪರೀಕ್ಷೆ ಅಂದರೆ CET ಬಗ್ಗೆ ಏನು ಕೊಟ್ಟಿರ್ತಾರೆ, ಅವ್ನು ಸಿಲೆಬಸ್ ಕೊಟ್ಟಿರ್ತಾರೆ, ಇಂಥ ಟಾಪಿಕ್ಗಳು ಇರ್ತಾವೆ ಅಂತೇಳಿ. ಈಗ ಸಪೋಸ್ ಜುವಾಲಜಿ ಅಂತ ತಗೋರಿ, ಪ್ರಾಣಿಶಾಸ್ತ್ರ ಅಂತ ತಗೋರಿ, ಅದ್ರಾಗ ಏನು ಮಾಡಿರ್ತಾರೆ ಅಂದರೆ ಸಿಲೆಬಸ್ಗಳು ಕೊಟ್ಟಿರ್ತಾರೆ. ಏನೇನು ಬರ್ಬೋದು ಪ್ರಾಣಿಶಾಸ್ತ್ರದಾಗ ಅಂದರೆ ಡಿಗ್ರಿ ಯಾರು ಓದಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ ಆಲ್ಮೋಸ್ಟ್. ಅದರಲ್ಲಿ ಏನಂದರೆ ಪ್ಲಾಂಟ್ ಫಿಸಿಯಾಲಜಿ ಅಂತ ಬರ್ತದೆ, ಬಾಟ್ನಿ ಯಾರು ಓದಾರ ಅವರಿಗೆ. ಅದಾದಮೇಲೆ ಆ್ಯನಿಮಲ್ ಫಿಸಿಯಾಲಜಿ ಅಂತ ಬರ್ತದೆ. ಅದಾದಮೇಲೆ ಎನ್ವಿರಾನ್ಮೆಂಟ್ ಸೈನ್ಸ್ ಅಂತ ಬರ್ತದೆ. ಈ ರೀತಿ ಹಲವಾರು ನನಗೆ ಒಂದು 10 ಟಾಪಿಕ್ ಇರ್ತಾವೆ ಅಂತಿದ್ದೆ. 10 ಟಾಪಿಕ್ನಾಗ ಏನು ಮಾಡ್ತಾರೆ ಅಂದರೆ ಅದರಂದವರು ಏನು ಮಾಡ್ತಾರೆ, ಕ್ವಶನ್ಸ್ ತೊಗೊಂಡು CET ಏನು ಮಾಡ್ತಾರೆ, ಫ್ರೇಮ್ ಮಾಡ್ತಾರೆ. ಇದ್ರ ಬೆರಿಟ್ ಮೇಲೆ ಏನಾಗ್ತದೆ ಅಂತಂದ್ರೆ ನಿಮಗೆ ಸೀಟ್ಗಳು ಸಿಗ್ತಾವೆ. ಹೌದಾ? ಸೊ ಇದಾದ್ಮೇಲೆ ಲಾಸ್ಟ್ ಏನದ ಅಂತಂದ್ರೆ ಇನ್ನೊಂದು 11ನೇದು, ಸ್ನಾತಕೋತ್ತರ ಕೋರ್ಸ್ಗಳನ್ನು ಒಳಗೊಂಡಂತೆ ಪ್ರತಿ ಕೋರ್ಸ್ಗೆ ಕನಿಷ್ಠ 10 ಅಭ್ಯರ್ಥಿಗಳು ಪ್ರವೇಶವಿದ್ದಲ್ಲಿ ಮಾತ್ರ. ಏನು? ಈಗ MA ಕನ್ನಡ ಅದ, MA ಕನ್ನಡ. ಈ MA ಕನ್ನಡದಾಗ ಡಿಪಾರ್ಟ್ಮೆಂಟ್ನಾಗ ಏನಂದರೆ ಎಷ್ಟು ಅಂದರೆ ಮಿನಿಮಮ್ 10 ಜನರು, 10 ಸ್ಟೂಡೆಂಟ್ಗಳು, 10 ಸ್ಟೂಡೆಂಟ್ಸ್ ಇರಬೇಕು. 10 ಸ್ಟೂಡೆಂಟ್ಸ್ಗಳಿದ್ರೆ ಏನು ಮಾಡ್ತಾರೆ ಅವರು, ಕೋರ್ಸ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ಏನು ಮಾಡ್ತಾರೆ, ಅವರಿಗೆ ನಿಮ್ಮ ರೊಕ್ಕ ನೀವು ತೊಗೊಂಡು ಹೋಗ್ರಿ ಅಂತೇಳಿ ಏನು ಮಾಡ್ತಾರೆ, ವಾಪಸ್ ಕೊಟ್ಬಿಡ್ತಾರೆ ನಿಮಗೆ. ಅರ್ಥ ಆಯಿತು? ಇದು 11ನೇ ಪಾಯಿಂಟ್. ಇಷ್ಟು ಅರ್ಥ ಆಗ್ಯದ ಅಂದ್ರೆ ಮುಗೀತು. ಮತ್ತೇನು ನಿಮ್ಗೇನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ಸ್ನಾಗ ನೋಡ್ಬೋದು, ಕೇಳ್ಬೋದು ಇದ್ರ ಬಗ್ಗೆ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು ಕಮೆಂಟ್ಸ್ ಬಾಕ್ಸ್ನಾಗ. ಎರಡನೇದು ಏನಂದರೆ ಮುಂದೆ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಗಳನ್ನ ನೀವು ನೋಡ್ಬೋದು. ನಾ ಎಜುಕೇಷನ್ ಪರ್ಪಸ್ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಮೂರನೇದು ಏನಂದರೆ ನೀವೇನು ಮಾಡಬೇಕು, ಚಾನಲ್ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಆಗಬೇಕು. ಆಮೇಲೆ ಇನ್ನೊಂದೇನೆಂದ್ರೆ ಕಮೆಂಟ್ ಒಳಗೆ ನಂಗೆ ಫೀಡ್ಬ್ಯಾಕ್ ಕೊಡ್ಬೇಕು. ನೀವು ಫೀಡ್ಬ್ಯಾಕ್ ಅಂದ್ರೆ ನೀವು ವಿಡಿಯೋ ಕ್ವಾಲಿಟಿ ಬಗ್ಗೆ ಅಥವಾ ನನ್ನ ವಾಯ್ಸ್ ಕ್ವಾಲಿಟಿ ಅಥವಾ ನನ್ನ ಎಕ್ಸ್ಪ್ಲನೇಷನ್ ಇವು ಯಾಕಂದರೆ ಮುಂದೆ ಬರ್ತಕ್ಕಂಥ ಒಂದು ಟೈಮಲ್ಲಿ ಏನಾಗ್ತದೆ ಅಂದ್ರೆ ಇವು ಭಾಳ ಹೆಲ್ಪ್ ಆಗ್ತಾವೆ. ಸೊ ಅದಕ್ಕಾಗಿ ಏನಂತಂದರೆ ನಿಮ್ಮದು ಫೀಡ್ಬ್ಯಾಕ್ ಏನದ ಆಲ್ಮೋಸ್ಟ್ ಕೊಡ್ರಿ. ನಾನು ಫೀಡ್ಬ್ಯಾಕ್ ಕೊಟ್ಟರೆ ಏನಾಗ್ತದೆ ಅಂದ್ರೆ ಮುಂದಿನ ವಿಡಿಯೋಗಳು ಮಾಡ್ಲಿಕ್ಕೆ ನನಗೆ ಹೆಲ್ಪ್ ಆಗ್ತದೆ. ಹೌದಾ? ಸೊ ಫೀಡ್ಬ್ಯಾಕ್ ಕೊಡ್ರಿ. ಸೊ ಏನು ಲಾಸ್ಟಿಗೆ ಥ್ಯಾಂಕ್ ಯು. ಜೈ ಹಿಂದ್.